ನೆಲಮಂಗಲ ತಾಲೂಕಿನ ಸುಪ್ರಸಿದ್ಧ ಸೋಂಪುರ ಹೋಬಳಿಯ ದೇವರಹೊಸಹಳ್ಳಿಯ ಭದ್ರಕಾಳಮ್ಮ ಸಮೇತ ಶ್ರೀ ವೀರಭದ್ರಸ್ವಾಮಿಯ ಬ್ರಹ್ಮರಥೋತ್ಸವ ಮಂಗಳವಾರ ಮಧ್ಯಾಹ್ನ 1ರಿಂದ 1:30 ಒಳಗೆ ಸಲ್ಲುವ ಶುಭ ಮಿಥುನ ಲಗ್ನ ಶುಭಾಂಶದಲ್ಲಿ ಸುಸಂಪನ್ನವಾಗಿದೆ. ಸಾವಿರಾರು ಭಕ್ತರು ರಥವನ್ನ ಎಳೆಯೋದ್ರ ಮೂಲಕ ರಥೋತ್ಸವಕ್ಕೆ ಚಾಲನೆ ಕೊಟ್ಟು ಅತಿ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯ ನಡೆಯಿತು. ಸುಮಾರು 60,000ಕ್ಕೂ ಹೆಚ್ಚು ಭಕ್ತಾದಿಗಳು ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಜಾನಪದ ಕಲಾತಂಡ, ರಥಬೀದಿಯಲ್ಲಿ ಜಾನಪದ ಸಾಂಸ್ಕೃತಿಕ ಕಲಾತಂಡಗಳು ಆದ ವೀರಗಾಸೆಗುಣಿತ, ಮಂಗಳವಾದ್ಯ, ನಂದಿ ಧ್ವಜ, ಕರಡಿ ಮೇಳ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆ ಜರುಗಿದೆ. ರಥಾಂಗ ಹೋಮ, ತೇರಿಗೆ ವಿಶೇಷ ಅಲಂಕಾರ, ರಥಕ್ಕೆ ಕಾಳುಮೆಣಸು ಸಮರ್ಪಿಸುವುದು, ನಂತರ ಭಕ್ತರು ಪ್ರಸಾದದ ರೂಪದಲ್ಲಿ ಮೆಣಸು ತೆಗೆದುಕೊಂಡು ಹೋಗುವುದು ಕಂಡುಬಂದಿದೆ. ಬಂದಂತಹ ಸಾವಿರಾರು ಭಕ್ತರಿಗೆ ಬೇಸಿಗೆ ತಾಪದ ಹಿನ್ನೆಲೆ 4,000 ಲೀಟರ್ ಉಚಿತ ನೀರನ್ನು ವಿತರಿಸಿದರು. ಪ್ರಧಾನ ಅರ್ಚಕರು ಆಗಿರುವಂತಹ ಜಗಜ್ಯೋತಿ ಬಸವೇಶ್ವರ ಮಾತನಾಡಿ, ಪ್ರತಿದಿಯಂತೆ ಅದ್ದೂರಿ ರಥೋತ್ಸವ ನೆರವೇರಿದ್ದು ಸಹಸ್ರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ನೆಲಮಂಗಲ ತಾಲೂಕಿನಲ್ಲಿ ಅತಿ ಜನಪ್ರಿಯ ಹಾಗೂ ಹೆಚ್ಚು ಭಕ್ತರನ್ನ ಹೊಂದಿರುವ ದೇವಾಲಯವಿದಾಗಿದ್ದು ಜನರೇ ಅನೇಕ ಸೇವೆಗಳನ್ನ ಮಾಡ್ತಾರೆ. ಈ ಭಾರಿ ಸ್ವಾಮಿಗೆ ಭಕ್ತಾದಿಗಳು ನೂರಾರು ಉತ್ಸವ ಕೈಗೊಂಡಿದ್ದಾರೆ. ಇಂದು ರಾತ್ರಿ ವೀರಭದ್ರನ ಜನನ ಕುರಿತು ಪೌರಾಣಿಕ ನಾಟಕವಿದೆ. ನೋಡ್ತಾ ಇದ್ದೀನಿ. ಸುಮಾರು 10 ವರ್ಷದಿಂದಲೂ ದಿನೇ ಜಾಸ್ತಿ ಆಗ್ತಾ ಐತೆ ಹೊರತು ಯಾವ್ದು ಕಮ್ಮಿ ಆಗ್ತಾ ಇರೋದ ನೀವು ಯಾರು ನೋಡೇ ಇಲ್ಲ. ಪ್ರತಿ ವರ್ಷನೂ ಕೇಳ್ತಲೇ ಇದ್ದೀರಾ. 1362ನೇ ಇಸವಿ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಇವತ್ತಿಗೆ ಒಂದು 800-900 ವರ್ಷದ ಹಿಂದೆಗಡೆ ಉಲ್ಲೇಖ ಇರೋದು. ಇದರಲ್ಲಿ ಯಾವ್ದು ಎಪಿಗ್ರಫಿ ಆಫ್ ಇಂಡಿಯಾದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು. ಅಷ್ಟು ವರ್ಷ 800-900 ವರ್ಷದ ಇತಿಹಾಸ ಇರ್ತಕ್ಕಂಥ ಒಂದು ಈ ದೇವಸ್ಥಾನ ವೀರಭದ್ರ ಸ್ವಾಮಿ ಭದ್ರಕಾಳಮ್ಮನವರ ದೇವಸ್ಥಾನ. ಈ ದೇವಸ್ಥಾನ ತುಂಬಾ ಪುರಾತನವಾದಂತ ದೇವಸ್ಥಾನವಾಗಿದ್ದು ಇಲ್ಲಿ ಭದ್ರಕಾಳಮ್ಮನವರು ಮತ್ತು ವೀರಭದ್ರ ಸ್ವಾಮಿ ಮತ್ತು ನಾಗಪ್ಪಂದು ಭಾರಿ ಪವರ್ಫುಲ್ ಆಗಿ ನಡೀತಾ ಇದೆ. ಪವರ್ಫುಲ್ ಆಗಿ ಅಂತ ಅಂದ್ರೆ ಅದ್ರ ವಿಜೃಂಭಣೆಯನ್ನ ಹೇಳಕ್ ಬರಲ್ಲ. ಯಾರಿಗೆ ಅಂದ್ರೆ ಈಗ ಯಾರ ಭಕ್ತರು ಏನನ್ನ ಕೇಳ್ಕೊಂಡ್ ಬರ್ತಾರೆ, ಅವ್ರಿಗೆ ಅರ್ಕೆ ಎಲ್ಲ ಈಡೇಡ್ತಾ ಇರೋದ್ರಿಂದ ಅವ್ರ ಯಥಾಶಕ್ತಿ ಅವ್ರ ಮಕ್ಕಳು ಮೊಮ್ಮಕ್ಕಳು ನಮ್ಗೆ ಇಲ್ಲಿಂದ ಒಳ್ಳೇದಾಗೈತೆ, ಆದ್ರಿಂದ ಈ ದೇವಸ್ಥಾನಕ್ಕೆ ಬಂದು ನಡ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ನೋಡ್ತಾ ಇದ್ದೀರಲ್ಲ ನೀವು, ಒಂದು 150 ಕಡೆ ಊಟಕ್ಕೆ ಆಗ್ತಾ ಇರ್ಬೋದು, ಒಂದು 150 ಕಡೆ ಹೆಸರು ಬೇಳೆ ಪಾನಕ ಕೊಡ್ತಾ ಇರ್ಬೋದು. ನಾವೆಲ್ಲ ಸೇರಿದ್ರು ಅಷ್ಟು ಜನಕ್ಕೆ ಬರೀ ನೀರು ಕೊಡಕ್ ಆಗ್ತಾ ಇರಲಿಲ್ಲ ಇವತ್ತಿನ ದಿವಸ. ಇಷ್ಟೆಲ್ಲ ನಡ್ಕಂತವ್ರೆ ಭಕ್ತರು, ಭಾವುಕರಾಗಿರ್ತಕ್ಕಂಥ ಭಕ್ತರು ಸೇರಿ ಇವೆಲ್ಲಾ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದಾರೆ. ನಾವೆಲ್ಲ ಸೂತ್ರಧಾರಿಗಳು. ಅವನ್ ಏನ್ ಹೇಳ್ತಾನೆ, ಆ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ಏನ್ ಹೇಳ್ತಾನೆ ಅದರಂತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಡೆ ದಿವಸ ದೆವ್ವದ ಜಾತ್ರೆ ಅಂತ ಮಾಡ್ತಾರೆ. ಯಾರು ಒಬ್ರು ಬರಲ್ಲ, ತುಂಬಾ ವಿಜೃಂಭಣೆಯಿಂದ ದೆವ್ವದ ಜಾತ್ರೆ ಮಾಡ್ತಾರೆ. ಅಂತಾರೆ. ಅವತ್ತಿನ ದಿವಸ ರಾತ್ರಿ 10:30 ಗಂಟೆಗೆ ನಾವೆಲ್ಲ ಎತ್ಕೊಂಡು ಇಲ್ಲಿ ಒಂದೇ ಒಂದು ಜನ ಏನು ಅಂಗಡಿ ಏನು ಇರಲ್ಲ ಅಂತ ಒಂದು ವಿಜೃಂಭಣೆಯ ಜಾತ್ರೆ. ವಾರ ಪೂರ್ತಿ ವಾಹನಗಳು ಇವೆಲ್ಲಾನು ಇರ್ತವೆ. ವಾರ ಪೂರ್ತಿ ಊಟಕ್ಕೆ ಹಾಕ್ತಾರೆ. ವಾರ ಪೂರ್ತಿ ದಾಸೋಹ ನಡೀತಾ ಇರ್ತೈತೆ. ಇಂಥ ಒಂದು ವಿಜೃಂಭಣೆಯಾದಂತ ಇದನ್ನ ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ ನಾವೇ ಧನ್ಯರು ಅಂತ ತಿಳ್ಕೊಳ್ಳಿ. ಇಲ್ಲಿಂದಲೂ ಇಲ್ಲೊಂದು ಪ್ರತೀತಿ ನಡ್ಕೊಂಡ್ ಬಂದಿದೆ. ಇದು ನಮಗೆ ಗೊತ್ತಿರೋದಿದ್ದು ತಲತಲಾಂತರದ 800 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಈ ದೆವ್ವದ ಜಾತ್ರೆ ಏನು ಅಂತಂದ್ರೆ ತುಂಬಾ ಪುರಾತನವಾಗಿ ನಡ್ಕೊಂಬಂದಿರ್ತಕ್ಕಂಥದ್ದು. ಇಲ್ಲಿ ಏನು ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಾರೆ ಅಂತ ಹೇಳ್ತಾರಲ್ಲ, ಹಂಗೆ ಆ ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂಥವ್ರು ನಮ್ಮ ಬೆಟ್ಟಕ್ಕೆ ಬರ್ತಾರೆ. ನಮ್ಮ ಬೆಟ್ಟಕ್ಕೆ ಬಂದು ಅಲ್ಲಿ ಆಚಾರ್ಯರನ್ನ ಕರ್ಕೊಂಡ್ಬಂದ್ಬಿಟ್ಟು ಒಂದು ಕಲ್ಲು ಮುಳ್ಳು ಅಂತ ಅಂದ್ಬಿಟ್ಟು ದೆವ್ವಿನ ಆಕಾರ ಇರ್ತಕ್ಕಂಥದ್ದು ಒಂದು ಇದನ್ನ ಮಾಡಿ ಒಂದು ಮುಳ್ಳನ್ನ ಉಯಿಸ್ತಾರಲ್ಲಿ ಮೆಟ್ಲುಗಲ್ಲುಗಳ ಮೇಲೆ. ಅದ್ರ ಮೇಲೆ ಉಯಿಸಿ ಅದನ್ನ ಏನ್ ಮಾಡ್ತಾರೆ, ಅದ್ರ ಮೇಲೆ ಅಡಿಕೆ ವೀಳ್ಯದೆಲೆ ಎಲ್ಲ ಹಾಕೊಂಡು ಅದನ್ನ ಅದ್ರ ಮೇಲೆಲ್ಲ ಇದು ಮಾಡಿ ಅದಕ್ಕೆಲ್ಲದಕ್ಕೂ ಪೂಜೆ ಮಾಡಿಸಿ ಇದು ಮಾಡಿದ್ಮೇಲೆ ಆ ದೆವ್ಗಳು ಅವನ್ ಮೈ ಮೇಲೆ ಇದ್ದಿದ್ದ ದೆವ್ವ ಬಿಟ್ಬಿಟ್ಟು ಆಚೆಗಡೆಗೆ ಹೋಗ್ತವೆ. ಆಚೆಗಡೆಗೆ ಹೋಗ್ದಂತ ದೆವ್ವಗಳು ಎಲ್ಲವೂ ಇಲ್ಲೇ ಸೇರ್ಕೊಂಡಿರ್ತಾವಂತೆ ಈ ಜಾತ್ರೆ ಮೈದಾನದಲ್ಲಿ. ನಾನು ಪರಮಾತ್ಮನ ಸನ್ನಿಧಿಯೊಳಗೆ ಸೇರಿದ್ದೀನಿ. ನೀನು ಭೂತನಾಥ ಒಳಗೆ ಒಡೆಯ, ನೀನು ಭೂತನಾಥನಿಗೆ ಅಧಿಪತಿಯಾಗಿರ್ತಕ್ಕಂಥ ವೀರಭದ್ರ, ನಿನ್ನ ಸನ್ನಿಧಿ ಒಳಗೆ ನಾನು ಸೇರ್ಕೊಂತೀವಿ, ನಮ್ಗೆ ಒಂದು ದಿವಸ ಜಾತ್ರೆ ಮಾಡಕ್ಕೆ ಅನುಕೂಲ ಮಾಡಿಕೊಡುವಂತ ಕೇಳಿದ್ವಂತೆ. ಅವತ್ತಿಂದ ಇವತ್ತುವರೆಗೂ ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾರು ನೋಡೋದಕ್ಕೆ ಹೋಗೋದಿಲ್ಲ. ಅದು ಜಾತ್ರೆ ನಡೆಯುತ್ತೆ ಅಂತ ಅನ್ನೋದು ಮಾತ್ರವನ್ನು ನಡೆಸ್ಕೊಡ್ತಲೇ ಇದ್ದೀವಿ ಅವತ್ತಿಂದ ಇವತ್ತುವರೆಗೂ. ರಥಕ್ಕೆ ಭಕ್ತರು ಸೂರು ಬಾಳೆಹಣ್ಣನ್ನ ಎಸೆದು ತಮ್ಮ ಹರಕೆಯನ್ನ ತೀರಿಸುತ್ತಿರುವುದು
ಸಾಮಾನ್ಯವಾಗಿ ಕಂಡುಬಂದಿದೆ. ಸುಮಾರು 50ಕ್ಕೂ ಹೆಚ್ಚು ಅರವಂಟಿಗೆಗಳಲ್ಲಿ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ, ಹೆಸರುಬೇಳೆ ವಿತರಣೆ ಮಾಡಲಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಕೊಪ್ಪಲುಗಳಲ್ಲಿ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಡಿವೈಎಸ್ಪಿ ಜಗದೀಶ್, ದಾಬಸ್ಪೇಟೆ ಪೊಲೀಸ್ ಠಾಣೆ ಪ್ರಭಾರ ಇನ್ಸ್ಪೆಕ್ಟರ್ ಬಿಆರ್ ಗೌಡ ಮತ್ತು ಗಿರೀಶ್ ನೇತೃತ್ವದಲ್ಲಿ 4 ಜನ ಪಿಐ, 10 ಮಂದಿ ಪಿಎಸ್ಐ, 20 ಮಂದಿ ಎಎಸ್ಐ, 120 ಮಂದಿ ಪೊಲೀಸ್ ಸಿಬ್ಬಂದಿ, ತಲಾ 2 ಕೆಎಸ್ಆರ್ಪಿ, ಡಿಆರ್ ವಾಹನ ಸೇರಿ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು. ಸಿಸಿಟಿವಿ ಡ್ರೋನ್ ಮುಖಾಂತರ ವಿಶೇಷ ವೀಕ್ಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಲ್ಲೇಶ್ ಬಿ ಪೂಜಾರ್, ಮುಜರಾಯಿ ತಹಸೀಲ್ದಾರ್ ಹೇಮಾವತಿ, ಕಾರ್ಯನಿರ್ವಹಣಾಧಿಕಾರಿ ಬೃಂದ, ಉಪ ತಹಸೀಲ್ದಾರ್ ಶಶಿಧರ್, ರಾಜಭವನದ ಅಧಿಕಾರಿ ಪ್ರಭುಶಂಕರ್, ಶೀಲಾ ಮಿರ್ಜಿ, ರಾಜಸ್ವ ನಿರೀಕ್ಷಕರು ಆದ ಸುಂದರೇಶ್ ಮುನಿರಾಜು, ಅರ್ಚಕರು ಆದ ಜಗಜ್ಯೋತಿ, ಬಸವೇಶ್ವರ, ಸತೀಶ್, ಫಣಿಭೂಷಣ್, ಚಿಕ್ಕ ಬಸವರಾಧ್ಯ, ಉದ್ಯಮಿ ದುಬೈ, ನಿಲೇಜ್, ಪಾರುಪತ್ತೇದಾರ್, ಪ್ರಭುದೇವ್, ಗ್ರಾಮ ಲೆಕ್ಕಿಗರು ಆದ ವಿದ್ಯಾ, ರೋಹಿತ್ ಭಾಗವಹಿಸಿದ್ರು. ಸಂಜೆ ಆರತಿ ಯಜ್ಞಗೊಂಡ ಅಂತ ತುಂಬಾ ಚೆನ್ನಾಗಿ ನಡೀತು. ರಾತ್ರಿ 12ವರೆಗೆ ಮುಗೀತು ಅದು ಆರತಿ ಯಜ್ಞಗೊಂಡ. ಇವತ್ತು ಬೆಳಗ್ಗೆಯಿಂದಲೂ ಸಹ ಮಹಾರುದ್ರ ಬೆಟ್ಟದ ಮೇಲಿಂದ ಭದ್ರಕಾಳಿ ಸಮೇತ ಇಳಿದು ಬಂದು ಸುಮಾರು ಎಲ್ಲಾ ಭಕ್ತರ ಅಪೇಕ್ಷೆಗಳ ಮೇರೆಗೆ ಅವರವರು ಸುಮಾರು 120 ಅರವಟಿಕೆಗಳನ್ನ ಹಾಕಿರ್ತಾರೆ. ಅವ್ರೆಲ್ಲಾರು ಸಹ ಅವರ ಕೊಪ್ಪಳುಗಳಿಗೆ ಕರ್ಕೊಂಡೋಗಿ ಅವನ ಮಹಾರುದ್ರನ್ನ ಕರೆಸಿ ಕುಂಡಿಸಿ ಅವನಿಗೆ ವಿಶೇಷವಾದಂತ ಆರತಿ, ಮಂಗಳಾರತಿ ಎಲ್ಲದನ್ನು ಮಾಡಿಸಿ ಬರ್ತಕ್ಕಂತ ಅವ್ರ ಕೈಲಾದಷ್ಟು ಯಥಾಶಕ್ತಿ ಪ್ರಸಾದ ವಿನಿಯೋಗ, ಈ ಪಾನಕ ಇರ್ಬೋದು, ಮಜ್ಜಿಗೆ ಇರ್ಬೋದು, ಕೋಸಂಬರಿ ಇರ್ಬೋದು, ಮತ್ತೆ ಹಣ್ಣಂಚದ್ರಿಂದ ಇರ್ಬೋದು, ಆಮೇಲೆ ವಿಧ ವಿಧವಾದಂತ ಭಕ್ಷ್ಯ ಭೋಜಗಳನ್ನ ಅವ್ರವ್ರಿಗೆ ಏನೇನ್ ಭಗವಂತ ವೀರಭದ್ರಪ್ಪ ಬುದ್ಧಿ ಕೊಡ್ತಾನೋ ಆ ಇದಕ್ಕೆ ತಕ್ಕಂತೆ ಪ್ರಸಾದ ವಿನಿಯೋಗ ಮಾಡಿಸೋದ್ರಿಂದ ಹಿಡಿದು ಎಲ್ಲನೂ ಸಹ ಅವ್ನು ಭಗವಂತ ವೀರಭದ್ರಪ್ಪ ಶಕ್ತಿ ಕೊಟ್ಟು ಮಾಡಿಸ್ಕೊಂತ ಇದ್ದಾನೆ. ಇನ್ನೇನೀಗ ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಆರಂಭ ಆಗುತ್ತೆ. ಎಲ್ಲಾ ಕೊಪ್ಪಳುಗಳಿಗೂ ಸಹ ಮಾರುದ್ರ ಹೋಗಿ ಬರ್ತಾ ಇದ್ದಾನೆ. ಇದಾದ ನಂತರ ರಾತ್ರಿಗೆ ಸುಮಾರು ಒಂದು 100,200 ಉತ್ಸವಗಳು ನಡೀತವೆ. ಅದಾದ ನಂತರ ನಾಳೆ ಸಂಜೆಯಿಂದ ವಾಹನಗಳೆಲ್ಲ ನಡೀತವೆ. ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಸಂಜೆಗೆ ವೀರಭದ್ರನ ಉದ್ಭವ ಅಂತ ಒಂದು ಪೌರಾಣಿಕ ನಾಟಕವನ್ನು ಸಹ ಎಲ್ಲ ಅರ್ಚಕರುಗಳು ಮತ್ತೆ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಅದನ್ನು ಒಂದು ಸಹ ನಡೆಸ್ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಭಕ್ತಾದಿಗಳು ಎಲ್ಲರೂ ಸಹ ವಿಶೇಷವಾಗಿ ಅವರೆಲ್ಲ ಅಪೇಕ್ಷೆ ಮೇರೆಗೆ ಮಾಡಿಸ್ತಾ ಇರೋದ್ರಿಂದ ಈ ಎಲ್ಲಾ ಉತ್ತಮ ಕಾರ್ಯಗಳು ವರ್ಷದಂತೆ ವೀರಭದ್ರಪ್ಪ ಎಲ್ಲಾ ಭಕ್ತಾದಿಗಳು ಹೆಚ್ಚಿನ ಶಕ್ತಿ ಕೊಟ್ಟು ಇಲ್ಲ ಈ ವರ್ಷ ಒಂದು ಮುಂದಿನ ಸರಿಗೆ ಒಂದೊಂದ್ ತರ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಒಂದೇ ಸರಿ ಕಂಟಿನ್ಯೂಟಿ ಮಾಡಿದ್ರೆ ಅದು ಸರೋಗಲ್ಲ ಅಂತ ಅನ್ಬಿಟ್ಟು ಒಂದ್ ವರ್ಷ ಪೌರಾಣಿಕ ನಾಟಕ, ಒಂದ್ ವರ್ಷ ಕಲ್ಯಾಣೋತ್ಸವ ವಿಶೇಷತೆ ಇರಬೇಕು ಅಂತ ಅನ್ಬಿಟ್ಟು ಅದನ್ನ ಮಾಡ್ತಾ ಇದೀವಿ. ಹಂಗಾಗಿ ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಎಲ್ಲಾನು ವಿಶೇಷನೇ ಸರ್. ಇಲ್ಲಿ ವೀರಭದ್ರಪ್ಪನ ಜಾತ್ರೆ ಅಂದ್ರೆ ಎಲ್ಲಾನು ವಿಶೇಷನೇ. ಹಾಗಾಗಿ ನಾಳೆ ಸಂಜೆಗಡೆ ಒಂದು 3 ವಾಹನಗಳು ನಡೀತವೆ. ಶನಿವಾರ ನಡೀತವೆ, ಭಾನುವಾರ ನಡೀತವೆ, ಸೋಮವಾರ ಸಹ ನಡೀತದೆ. ಮಂಗಳವಾರ ವಿಶೇಷತೆ ಏನಪ್ಪಾ ಅಂದ್ರೆ ದೇವ್ರ ಊರಿಗೆ ಹೋಗೋದಕ್ಕೆ ಮುಂಚೆ ಈ ನಮ್ಮ ಚಿಕ್ಕಹಳ್ಳಿ, ಹಿರೇಹಳ್ಳಿ, ಲಕ್ಷ್ಮೀನಗರ ಇವರೆಲ್ಲರೂ ಸಹ ಸ್ವಯಂ ಪ್ರೇರಿತರಾಗಿ ಬಂದು ಈ ತೇರನ್ನ ಕಟ್ಟಿರ್ತಾರೆ. ಆ ರಥೋತ್ಸವ ನಿರ್ವಹಣಾ ಮತ್ತೆ ಕಳ್ಚೋದು, ಬಟ್ಟೆ ಹಾಕೋದು, ತೆಗೆಯೋದೆಲ್ಲ ಅವ್ರದ್ದು ಸೇವೆಗಳು ಇರ್ತದೆ. ಅವತ್ತು ಉತ್ಸವಗಳು, ವಾಹನಗಳೆಲ್ಲ ಇರುತ್ತೆ. ಅವ್ರನ್ನು ಸಹ ಅವ್ರದ್ದೊಂದು ಸೇವೆ ಅವಕಾಶ ಮಾಡಿಕೊಟ್ಟವ್ರು ವೀರಭದ್ರಪ್ಪ, ಅವರು ನಡೆಸ್ಕೊಡ್ತಾರೆ. ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಪ್ರತಿ ವರ್ಷ ಇಲ್ಲಿ ದಾಸೋಹನ ಏರ್ಪಡಿಸ್ತಾ ಇದ್ವಿ. ಆ ಸ್ವಾಮಿಯ ಕೃಪೆಯಿಂದ ನಾವು ಸುಮಾರು 18 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಈ ವರ್ಷದಿಂದ ನಮ್ಮ ಪ್ರಧಾನ ಅರ್ಚಕರು ಫಣಿಭೂಷಣ್ ಸಾಹೇಬ್ ಸ್ವಾಮಿಗಳು ನಮ್ಗೊಂದು ಅಪ್ಪಣೆ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಮುಪ್ಪರಿಗೆ ರಥನ ನೀವು ಮಾಡಿಸ್ಕೊಡ್ಬೇಕು. ಅದು ಮುಂದಿನ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಈ ವರ್ಷ ನಮಗೆ ಗೊತ್ತಿರ್ಲಿಲ್ಲ, ಮೊದ್ಲೇ ಗೊತ್ತಾಗಿದ್ರೆ ಈ ವರ್ಷ ಮಾಡ್ಬೋದಿತ್ತು. ಆ ಸ್ವಾಮಿ ಕೃಪೆ ಏನಿದೆಯೋ ಆ ಕೃಪೆ ಪ್ರಕಾರ ನಡೀಲಿ. ನಾವು ಮುಂದಿನ ವರ್ಷದಿಂದ ಅದನ್ನ ನಡೆಸ್ಕೊಡ್ತೀವಿ.